ಸಿದ್ದಾಪುರ ಪಟ್ಟಣದ ರಾಘವೇಂದ್ರ ಮಠದಲ್ಲಿ ಆರ್ಯ ಈಡಿಗ ನಾಮಧಾರಿ ಬಿಲ್ಲವ ಕ್ಷೇಮಾಭಿವೃದ್ಧಿ ಸಂಘದವರು ಏರ್ಪಡಿಸಿದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಶಾಸಕ ಭೀಮಣ್ಣ ನಾಯ್ಕ ಅವರು ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಸನ್ಮಾನವನ್ನು ಮಾಡಿದರು. ಅವರ ಸಾಧನೆಯನ್ನು ಗೈದಿದ್ದಾರಲ್ಲ, ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಹೇಳಕ್ಕೆ ಬಯಸಿ, ನಾನು ಈ ಛಲ, ಈ ಕಿಚ್ಚು ಇನ್ನೂ ಹೆಚ್ಚಾಗಲಿ. ಒಂದು ಮಾತನ್ನ ಸೋದರಿ ಹೇಳುವಾಗ ಒಂದು ಮಾತನ್ನು ಪ್ರಸ್ತಾಪ ಮಾಡಿದರು. ನಿಮ್ಮ ವೇದಿಕೆ ಮೇಲೆ ತಾವೇನು ಪುರಸ್ಕಾರವನ್ನು ಪಡಿತಾ ಇದ್ದೀರಿ, ನಮ್ಮ ಹಿರಿಯರು, ಸರ್ಕಾರಿ ಸೇವೆ ಇರ್ತಕ್ಕಂಥ ಎಲ್ಲ ಸ್ನೇಹಿತರು ಕೂಡ ನಿಮ್ಮ ಮೇಲೆ ಬಹಳ ಆಸೆಯನ್ನು ಇಟ್ಟುಕೊಂಡು ಈ ಒಂದು ಪುರಸ್ಕಾರವನ್ನು ಮಾಡಿದಂತ. ಈ ಪುರಸ್ಕಾರ ಬರೀ ನಿಮ್ಮ ತೃಪ್ತಿಗಲ್ಲ ಇದು, ಅಥವಾ ನಿಮ್ಮ ತೃಪ್ತಿ ಪಡಿಸೋದಕ್ಕಾಗಿ ನಾವು ನೌಕರ ಸಂಘ ಮಾಡಿದ್ವಿ. ಒಂದು ಕಡೆ ನಾವು ಸಮಾಜದ ಸಂಘಟನೆಯನ್ನು ನಾವು ಮಾಡ್ತಿದ್ವಿ. ನಾವು ಸಮಾಜದ ಸಂಘಟನೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದ್ಭುತವಾಗಿ, ಅರ್ಥಪೂರ್ವಕವಾಗಿ ಸಮಾಜದ ಎಲ್ಲ ವರ್ಗದ ಜನಗಳು, ಎಲ್ಲ ಹಂತದ ಸಮಾಜದ ಬಾಂಧವರು ಸಮಾನತೆಯನ್ನು ಬರಬೇಕಾದ್ರೆ ಯಾರಿಗೆ ಹೌದು, ನಾನಿವತ್ತು ತಮ್ಮೆಲ್ಲರ ಸಹಕಾರದಿಂದ ಶಾಸಕನಾಗಿದ್ದೀನಿ. ನಾನು ಶಾಸಕನಾದ ಮಾತ್ರಕ್ಕೆ ಎಲ್ಲರಿಗೂ ತೃಪ್ತಿಯನ್ನು ಪಡಿಸೋದಕ್ಕೆ ಸಾಧ್ಯನಾ? ಅಥವಾ ಯಾರು ಕೆಳ ಹಂತದಲ್ಲಿದ್ದಾರೋ ಅವ್ರನ್ನ ಆರ್ಥಿಕವಾಗಿ ಎತ್ತಕ್ಕೆ ಸಾಧ್ಯನಾ? ಯಾರಿಗೆ ಭೂಮಿ ಇಲ್ಲೋ ಭೂಮಿಯನ್ನು ಕೊಡೋದು ಸಾಧ್ಯನಾ? ಶಾಸಕನಾದ ಮಾತ್ರಕ್ಕೆ ಅದು ಆಗಲ್ಲ. ಏನೇ ಇದ್ರೂ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತನ್ನು ಒದಗಿಸುವಂತಹದ್ದು, ಕಾನೂನುಬದ್ಧವಾಗಿರ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಹೊರತು ಇನ್ನು ಯಾವುದೇ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಆಗಬಾರದು ಅಂತ ದೃಷ್ಟಿಯಲ್ಲಿ ಇವತ್ತು ನಮ್ಮ ಸಿದ್ದಾಪುರನ ಎಲ್ಲ ನೌಕರರನ್ನು ಸೇರಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವ ಮುಖಾಂತರ, ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನು ಮಾಡುವ ಮುಖಾಂತರ ಅವರಿಗೆ ಮುಂದಿನ ಶಕ್ತಿಯನ್ನು, ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಅನಿಸಿಕೆ ಅವರದ್ದು. ನಿಮ್ಮ ಮುಂದೆ ಇನ್ನೂ ಹೆಚ್ಚಿನ ಸವಾಲುಗಳನ್ನು ತಾವಿದ್ದಾವೆ. ಸವಾಲುಗಳು ಅಂದಾಗ ಇವತ್ತು SSLC ತಾವು ಒಳ್ಳೆ ಅಂಕವನ್ನು ಪಡೆದಿದ್ದೀರಿ, ನೀವು ಒಳ್ಳೆ ಅಂಕವನ್ನು ಪಡೆದಿದ್ರಿ. ಉನ್ನತ ಶಿಕ್ಷಣದ ಕೂಡ ತಾವು ಒಳ್ಳೆ ಅಂಕವನ್ನು ಪಡೆದಿದ್ರಿ. ಅಷ್ಟಕ್ಕೆ ತಾವು ತೃಪ್ತಿಯನ್ನು ಪಡಬಾರದು. ತಾವು ಏನೇ ಇರಲಿ, ಯಾರಿಗೆ ಆರ್ಥಿಕ ಸಂಕಷ್ಟ ಇದೆಯೋ, ಆರ್ಥಿಕ ತೊಂದರೆ ಇದೆಯೋ, ನಾವು ಮತ್ತು ನಮ್ಮ ವ್ಯಕ್ತಿಗಳ ಎಲ್ಲ ಸ್ನೇಹಿತರು ನಿಮ್ಮ ಜೊತೆ ನಾವೆಲ್ಲರೂ ಕೂಡ ಇರ್ತೀವಿ. ನಾವು ನಿಮ್ಮ ಶಿಕ್ಷಣಕ್ಕೆ ಯಾವುದೇ ರೀತಿಯ ತೊಂದರೆಗಳಾಗಬಾರದು. ಆ ಶಿಕ್ಷಣಕ್ಕೆ ಯಾವುದೇ ರೀತಿಯ ತೊಂದರೆಗಳಾಗದ ರೀತಿಯಲ್ಲಿ ಎಲ್ಲರೂ ಕೂಡ ನಿಮಗೆ ಬೇಕಾಗಿರ್ತಕ್ಕಂಥ ಸಹಕಾರವನ್ನು ನೀಡಿದಾಗ ಸೋದರಿ ಹೇಳಿದ ಮಾತಿಗೆ ಅರ್ಥ ಬರುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಯಾಕೆಂದ್ರೆ ಇವತ್ತು ಭದ್ರತೆಯನ್ನು ನಾವು ಕಾಣಬೇಕಾದ್ರೆ, ಸಮಾಜದ ಏಳಿಗೆಯನ್ನು ನಾವು ಕಾಣಬೇಕಾದ್ರೆ, ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳು ಕೂಡ ಒಳ್ಳೆ ಶಿಕ್ಷಣವಂತರು, ಒಳ್ಳೆ ಸಂಸ್ಕಾರವಂತರು ಆದಾಗ ಆ ಸಮಾಜ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆದ್ರ ಮುಖಾಂತರ ಬರೀ ನನ್ನ ಸಮಾಜ ಒಂದೇ ಅಂತಲ್ಲ, ಇನ್ನೊಂದು ಸಮಾಜವನ್ನು ಕೂಡ ನಾನು ಪ್ರೀತಿಯಿಂದ, ಗೌರವದಿಂದ, ನನ್ನ ಕೈಲಾಗಿರ್ತಕ್ಕಂಥ ಸೇವೆಯನ್ನು ಅದಕ್ಕೂ ಕೂಡ ಸಹಕಾರ ನೀಡುವ ಮುಖಾಂತರ ಯಾವುದೇ ನಾಡಿನಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಸಮಾಜದ ಕಿಚ್ಚಿಲ್ದನೆ ನಾವೆಲ್ಲರೂ ಒಂದು, ನಾವೆಲ್ಲರೂ ಭಾರತೀಯರು ಅನ್ನುವಂಥ ಭಾವನೆ ಆ ಶಿಕ್ಷಣದಿಂದ ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ಶಿಕ್ಷಣ ಅನ್ನುವಂಥದ್ದು ಯಾವುದೇ ಒಂದು ಮತ ಕುಲಕ್ಕೆ ಸೀಮಿತ ಇರತಕ್ಕಂಥ ಶಿಕ್ಷಣ ಅಲ್ಲ ಅದು. ಹಾಗಾಗಿ ನಾವು ಯಾರೇ ಇರಲಿ, ಏನೇ ಇರಲಿ, ಯಾರೇ ಮಕ್ಕಳಾಗಿರಲಿ, ಅವರಿಗೆ ಒಳ್ಳೆಯ ಶಿಕ್ಷಣವನ್ನು, ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಾಗ ಆ ಮಕ್ಕಳು ಇನ್ನೂ ಬೆಳೆಯುವ ಮುಖಾಂತರ ಹೆಮ್ಮರವಾಗಿ ಬೆಳೆದು ದೇಶದ ಭದ್ರತೆಯನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಆ ದಿಶೆಯಲ್ಲಿ ಈಗಾಗಲೇ ಅನೇಕ ಯೋಧರಿಗೆ ತಾವು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.